ರಾಜ್ಯ ಕಾಂಗ್ರೆಸ್ನ ಎರಡನೇ ಪಟ್ಟಿ ಇವತ್ತೇ ಫೈನಲ್ ಆಗುತ್ತಾ? ಹಾಗಾದ್ರೆ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ನ ಎರಡನೇ ಪಟ್ಟಿ ಇವತ್ತೇ ಫೈನಲ್ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತೆ. ಹೈ ವೋಲ್ಟೇಜ್ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಪಟ್ಟಿಗೆ ಅಂತಿಮ ಮುದ್ರೆ ಬೀಳೋ ಸಾಧ್ಯತೆ ಇದೆ. ಸಿಇಸಿ ಸಭೆಗೂ ಮುನ್ನ ಟಿಕೆಟ್ ಆಕಾಂಕ್ಷಿಗಳ ಕೊನೆ ಕಸರತ್ತು ನಡೀತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಟಿಕೆಟ್ ಲಾಬಿಗಿಳಿದಿದ್ದಾರೆ ಆಕಾಂಕ್ಷಿಗಳು. ಚಿತ್ರದುರ್ಗ ಟಿಕೆಟ್ಗಾಗಿ ದಿಲ್ಲಿಯಲ್ಲಿ ವಿನಯ್ ತಿಮ್ಮಾಪುರ ಲಾಬಿ ನಡೆಸ್ತಾ ಇದ್ದಾರೆ. ಕೊನೆ ಕ್ಷಣದ ಕಸರತ್ತು ಇದೆ. ದಿಲ್ಲಿಯಲ್ಲಿ ಸಿಎಂ ಡಿಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ ಆರ್ಬಿ ತಿಮ್ಮಾಪುರ ಪುತ್ರ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ಗಾಗಿ ಶಿವಶಂಕರ್ ರೆಡ್ಡಿ ಕಸರತ್ತು ಮಾಡ್ತಾ ಇದ್ದಾರೆ. ದಿಲ್ಲಿಯಲ್ಲೇ ಡಾಕ್ಟರ್ ಎಲ್ ಹನುಮಂತಯ್ಯ ಹಾಗೆ ಪ್ರೊಫೆಸರ್ ರಾಜೀವ್ ಗೌಡ ರೌಂಡ್ಸ್ ಹಾಕ್ತಾ ಇದ್ದಾರೆ. ನಾನು ಕೋಲಾರ ಟಿಕೆಟ್ ಆಕಾಂಕ್ಷಿ ಅಂತ ಎಲ್ ಹನುಮಂತಯ್ಯ ಹೇಳಿದ್ದಾರೆ. ಸಿಇಸಿ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ದಿಲ್ಲಿಗೆ ತೆರಳಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಸಿಎಂ ಡಿಸಿಎಂ ಸೇರಿ ಹೈಕಮಾಂಡ್ ನಾಯಕರ ಮೇಲೆ ಈಗ ಆಕಾಂಕ್ಷಿಗಳು ಒತ್ತಡ ಹಾಕ್ತಾ ಇದ್ದಾರೆ. ಇವತ್ತೇ ಕಾಂಗ್ರೆಸ್ನ ಎರಡನೇ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೂ ಮುಂಚಿತವಾಗಿ ಈಗ ಆಕಾಂಕ್ಷಿಗಳು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಸಂಭಾವ್ಯ ಪಟ್ಟಿಯನ್ನ ನೋಡ್ತಾ ಇದ್ದೀರಾ. ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿಯ ಪುತ್ರಿ ಅವರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ಇನ್ನು ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಡಾಕ್ಟರ್ ರಾಧಾಕೃಷ್ಣ ಅವರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಆಕಾಂಕ್ಷಿಗಳು ಕೊನೆ ಕ್ಷಣದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಭೇಟಿಗೆ ಬಂದಿದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಸಾಹೇಬರು ಭೇಟಿಗೆ ಬಂದಿದ್ದೀನಿ. ನಾನು ಕೋಲಾರ ಪಾರ್ಲಿಮೆಂಟರಿ ಕ್ಷೇತ್ರದ ಆಕಾಂಕ್ಷಿ ಕೂಡ ಇದ್ದೇನೆ. ಬಹುಶಃ ಇವತ್ತು 4 ಗಂಟೆಗೆ ನಮ್ಮ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತೆ. ಬಹುತೇಕ ಎಲ್ಲ ಚರ್ಚೆಗಳು ಕರ್ನಾಟಕದಲ್ಲೇ ಮುಗಿದಿವೆ. ಈಗ ಅಂತಿಮ ಆಯ್ಕೆಗೆ ಮಾತ್ರ ಬಂದಿದ್ದಾರೆ. ನಾನು ಇನ್ನೂ ಆಶಾವಾದಿಯಾಗಿದ್ದೇನೆ, ನನ್ನನ್ನು ಪರಿಗಣನೆ ಮಾಡ್ತಾರೆ ಅಂತೇಳಿ. ಅದಕ್ಕಾಗಿ ಮುಖ್ಯಮಂತ್ರಿಗಳ ಭೇಟಿಗೆ ಬಂದಿದ್ದೆ. ವಿಶ್ವಾಸ ಇದೆ. ಮುನಿಯಪ್ಪ ಸಾಹೇಬರು ಬಹಳ ಸೀನಿಯರ್ MP ಅವರು ಟಿಕೆಟ್ ಕೇಳ್ತಿದ್ದಾರೆ. ಪಕ್ಷ ಅವರಿಗೆ ಪರಿಗಣನೆ ಮಾಡಿ ಟಿಕೆಟ್ ಕೊಟ್ಟರೆ ನಾವೆಲ್ಲ ಕೆಲಸ ಮಾಡ್ತೀವಿ. ಪಕ್ಷ ನಾನು ಕೇಳ್ತಿದ್ದೀನಿ, ನನಗೆ ಟಿಕೆಟ್ ಕೊಟ್ಟರೆ ಮುನಿಯಪ್ಪ ಸಾಹೇಬರು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಪಕ್ಷಕ್ಕಾಗಿ ನಾವೆಲ್ಲ ಒಂದಾಗಿದ್ದೇವೆ. ರಾಜ್ಯಸಭೆಯಲ್ಲಿ ನಾನು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದೀನಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ತಾವೆಲ್ಲ ನೋಡಿದ್ದೀರಿ ಮತ್ತು ರಾಜ್ಯಸಭೆಯ ರೆಕಾರ್ಡ್ ಹೇಳ್ತದೆ. ಆದರೆ ದೆಹಲಿಯಿಂದ ಹೊರಗಿನವರು ಬಂದು ಕರ್ನಾಟಕದಲ್ಲಿ ಆಯ್ಕೆಯಾಗಬೇಕಾದಂಥ ಪರಿಸ್ಥಿತಿ ಬಂದದ್ರಿಂದ ನನ್ನ ದೌರ್ಭಾಗ್ಯ ಏನೋ ನನ್ನನ್ನು ಡ್ರಾಪ್ ಮಾಡಬೇಕಾದಂಥ ಪರಿಸ್ಥಿತಿ ಪಕ್ಷಕ್ಕೆ ಬಂತು. ಚಿತ್ರದುರ್ಗ ಮೀಸಲು ಕ್ಷೇತ್ರದಿಂದ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ಹೊರಗಿನವರು ಅನ್ನೋಕ್ಕಿಂತ ಈಗ ಇರ್ತಕ್ಕಂಥ MP ನಾರಾಯಣ ಸ್ವಾಮಿ ಅವರು ಹೊರಗಿನವರು. ಕಳೆದ 5 ಚುನಾವಣೆಯಿಂದ ನೀವು ನೋಡ್ತಾ ಬಂದ್ರೆ ಹೊರಗಿನವರು ಬಂದ್ಬಿಟ್ಟು ಅಲ್ಲಿ MP ಆಗಿದ್ದಾರೆ. ನಾನು ಒಬ್ಬ ಯುವಕನಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಪಕ್ಷ ಅವಕಾಶ ಕೊಟ್ರೆ ನಾನು 100% ಎಫರ್ಟ್ ಹಾಕಿ ಪಕ್ಷವನ್ನು ಗೆಲ್ಲಿಸುವಂತ ಒಂದು ಕೆಲಸ ಮಾಡ್ತಾರೆ. ಚಂದ್ರಪ್ಪ ಅವರು ಪಕ್ಷದ ಕಾರ್ಯಾಧ್ಯಕ್ಷರು, ಅವರು ಪಕ್ಷದಲ್ಲಿ ದುಡಿತಾ ಬಂದಿದ್ದಾರೆ. ಅವ್ರಿಗೂ ಕೇಳೋ ಹಕ್ಕಿದೆ. ನನಗೂ ಒಬ್ಬ ಯೂತ್ ಕಾಂಗ್ರೆಸ್ ಕೋಟಾದಡಿ ನಾನು ಒಬ್ಬ ಯುವಕನಿದ್ದೇನೆ. ಪಕ್ಷ ಯುವಕರಿಗೆ ಆದ್ಯತೆ ಕೊಡೋದಾದ್ರೆ ನನಗೆ ಕೊಡ್ಲಿ, ಅದರಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇವತ್ತು ಸಿಇಸಿ ಮೀಟಿಂಗ್ ಆದ ನಂತರ ರಾಜ್ಯ ಕಾಂಗ್ರೆಸ್ನ ಎರಡನೇ ಪಟ್ಟಿ ಫೈನಲ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಈಗ ಆಕಾಂಕ್ಷಿಗಳು ಕೊನೆ ಕ್ಷಣದ ಲಾಬಿಯನ್ನು ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ? ಕಸರತ್ತು ಹೇಗಿದೆ ಅವ್ರದೆಲ್ಲ? ಪ್ರಗತಿ, ಕಾಂಗ್ರೆಸ್ ಪಕ್ಷಕ್ಕೆ ಬಹುತೇಕ ಇವತ್ತು ಬಹಳ ಇಂಪಾರ್ಟೆಂಟೇ ಮತ್ತೆ ಹೆಚ್ಚು ಕಡಿಮೆ ಕೊನೆ ಹಂತಕ್ಕೆ ಬಂದಂಗಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಅಥವಾ ಮೊದಲ ಪಟ್ಟಿಯಲ್ಲಿ 7 ಸ್ಥಾನಗಳಿಗೆ ಪ್ರಕಟ ಮಾಡಿದ್ರು. ಈಗ ಉಳಿದಿರುವಂತಹ 21 ಸ್ಥಾನಗಳಿಗೂ ಕೂಡ ಅಭ್ಯರ್ಥಿಗಳನ್ನ ಪ್ರಕಟ ಮಾಡುವಂತಹ ಕ್ಷಣಕ್ಕೆ ಈಗ ಕಾಂಗ್ರೆಸ್ ಬಂದಿರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಇವತ್ತು 5 ಗಂಟೆಗೆ ಸಿಇಸಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಅಂತಾನೆ ಸಿಎಂ ಮತ್ತೆ
DCM ಬಂದಿರುವಂಥದ್ದು. ಈಗ ಆಲ್ರೆಡಿ ರಾಜ್ಯ ಮಟ್ಟದಲ್ಲಿ 1 ಅಥವಾ 2 ಹಂತಗಳಲ್ಲಿ ಕಸರತ್ತು ಮುಗಿದಿದೆ, ಸ್ಕ್ರೀನಿಂಗ್ ಕಮಿಟಿ ಕೂಡ ಮುಗಿದಿದೆ, ಅಲ್ಲಿಂದ ಒಂದಷ್ಟು ಹೆಸರುಗಳನ್ನು ಕೂಡ ಶಿಫಾರಸು ಮಾಡಿ ಕಳಿಸಿದ್ದಾರೆ. ಅಂತಿಮವಾಗಿ ಇನ್ನೇನು ಪಟ್ಟಿ ಪ್ರಕಟ ಆಗುವ ಮುಂಚೆಯೂ ಕೂಡ ಒಂದಷ್ಟು ಲಾಬಿ ಮಾಡುವವರು ಇದ್ದೇ ಇರ್ತಾರೆ. ಅವರಿಗೆ ಕೊನೆ ಕ್ಷಣದಲ್ಲಿ ನಾವೇನು ಶ್ರಮ ಪಟ್ಟರೆ ನಮಗೆ ಟಿಕೆಟ್ ಸಿಗಬಹುದೇನೋ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಲಾಬಿಗಳು ಕೂಡ ನಡೀತಾ ಇರ್ತವೆ. ಇದೇ ಹಂತದಲ್ಲಿ ಕೋಲಾರದಿಂದ ಎಲ್ ಹನುಮಂತಯ್ಯನವರು ಬಂದಿದ್ದಾರೆ. ಅದೇ ರೀತಿ ಚಿತ್ರದುರ್ಗದಿಂದ ವಿನಯ್ ತಿಮ್ಮಾಪುರ ಟಿಕೆಟ್ಗೋಸ್ಕರ ಬಂದು ಲಾಬಿ ಮಾಡ್ತಾ ಇದ್ದಾರೆ. ಮತ್ತೆ ರಾಜೀವ್ ಗೌಡ ಅವರು ಲಾಬಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಶಿವಶಂಕರ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ. ಕೊನೆ ಹಂತದ ಲಾಬಿ ಮಾಡೋದ್ರಿಂದ ಮತ್ತೆ ಅವರ ನಾಯಕರಿಂದ ಈಗ ಆಲ್ರೆಡಿ ಒಂದು ಸುತ್ತು ಯಾರ್ಯಾರು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಪಕ್ಷದಿಂದ ಆಲ್ರೆಡಿ ಹಿಂಟ್ ಕೊಟ್ಟಿದ್ದೇವೆ ಅನ್ನುವಂಥದ್ದು ಸಾಕಷ್ಟು ಸರಿ DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಯಾರ್ಯಾರು ಕೆಲಸ ಮಾಡಬೇಕು ಮಾಡ್ತಾ ಇದ್ದಾರೆ, ಅವ್ರಿಗೆ ಸಿಗುತ್ತಾ ಇಲ್ವಾ ಟಿಕೆಟ್, ಇವೆಲ್ಲದ್ರ ಬಗ್ಗೆ ಕೂಡ ಹೇಳಿದ್ರು. ಆದರೆ ಟಿಕೆಟ್ ಪ್ರಕಟ ಆಗುವ ತನಕವೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಡೆಯುವಂಥ CEC ಬಹಳ ಮುಖ್ಯವಾಗಿರುತ್ತೆ. ಪ್ರಗತಿ. ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.